ನೂರಾರು ಜನ ಕಾಣಿಯಾಗಿರುವಂತಹ ವೈನಾಡಿನಲ್ಲಿ ವಿದೇಶಿಗರನ್ನ ಹುಡುಕೋದೇ ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ವಿದೇಶಿಗರ ಲೆಕ್ಕ ಸಿಗದೆ ಜಿಲ್ಲಾಡಳಿತ ಪರದಾಡ್ತಾ ಇದೆ. ವಿದೇಶಿಗರ ಸಾವು ನೋವಿನ ಸಂಖ್ಯೆ ಪತ್ತೆ ಹಚ್ಚೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹೋಮ್ ಸ್ಟೇಗಳಲ್ಲಿ ನೆಲೆಸಿದ್ದವರ ಲೆಕ್ಕ ಪಡಿತಾ ಇದೆ ಜಿಲ್ಲಾಡಳಿತ. ಇನ್ನು ಸ್ಥಳೀಯರು ಹಾಗೂ ಪಂಚಾಯಿತಿಯಿಂದಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋ ಕೆಲಸ ಆಗ್ತಾ ಇದೆ. ಮುಂಡಕೈ, ಪಿಂಜಾರ್ ಬೆಟ್ಟ ಭಾಗದ ಹೋಮ್ ಸ್ಟೇಗಳಲ್ಲಿ ವಿದೇಶಿಗರು ವಾಸವಾಗಿದ್ರಂತೆ. ಪ್ರವಾಸಕ್ಕೆ ಬಂದಿದ್ದ ವಿದೇಶಿಗರ ಲೆಕ್ಕ ಮಾತ್ರ ಸಿಗ್ತಾ ಇಲ್ಲ. ಅಂದ್ರೆ ಈಗ ಸಾಕಷ್ಟು ಡೆಡ್ ಬಾಡಿಗಳನ್ನ ಗುರುತು ಹಿಡಿಯೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ, ಅಸಾಧ್ಯವಾಗ್ತಾ ಇದೆ. ಅದರಲ್ಲಿ ಏನಾದರೂ ವಿದೇಶಿಗರ ಶವ ಇದೆಯಾ ಅಥವಾ ಅವರೆಲ್ಲಾದರೂ ಬೇರೆ ಕಡೆ ಸಿಕ್ಕಾಕೊಂಡಿದ್ದಾರಾ, ಅವ್ರನ್ನ ಹುಡುಕುವಂತಹ ಕೆಲಸ ಕೂಡ ಆಗ್ತಾ ಇದೆ. ಭೂಕುಸಿತಕ್ಕೆ ತುತ್ತಾಗಿರೋರ ಮಾಹಿತಿ ಸಿಗದೆ ಈಗ ಪರದಾಟವನ್ನ ಜಿಲ್ಲಾಡಳಿತ ಎದುರಿಸ್ತಾ ಇದೆ. ಸದ್ಯ ಟ್ರಾವೆಲ್ ಏಜೆನ್ಸಿಗಳ ಮೊರೆ ಹೋಗಿದ್ದಾರೆ, ಸ್ಥಳೀಯರ ಮೊರೆ ಹೋಗಿದ್ದಾರೆ, ಗ್ರಾಮ ಪಂಚಾಯಿತಿ ಅಲ್ಲಿ ಕೆಲಸ ಮಾಡುವಂಥ ಸದಸ್ಯರ ಮೊರೆ ಹೋಗಿದ್ದಾರೆ ಜಿಲ್ಲಾಡಳಿತ. ಇನ್ನು ಯಾವೆಲ್ಲ ಈ ಹೋಮ್ ಸ್ಟೇಗಳು, ಯಾವೆಲ್ಲ ರೆಸಾರ್ಟ್ಗಳು ಉಳಿದುಕೊಂಡಿದ್ದಾವೋ ಅಥವಾ ಪ್ರಗತಿಯಲ್ಲಿ ಇದ್ವೋ ಅಥವಾ ಅಲ್ಲಿನ ಸಿಸ್ಟಮ್ಗಳು ಸರಿ ಇದ್ವೋ, ಅಲ್ಲಿ ಯಾರಾದರೂ ವಿದೇಶಿಗರು ಬಂದಿದ್ರಾ, ಎಷ್ಟು ದಿನ ಇದ್ರು, ಈ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಆ ಜನ ಎಲ್ಲಿ ಹೋದ್ರು, ರೆಸಾರ್ಟಲ್ಲೇ ಇದ್ರ, ಅದಾದ ನಂತರ ಎಲ್ಲಿಂದ ಅವರು ಪ್ರಯಾಣ ಬೆಳೆಸಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಆಗ್ತಾ ಇದೆ. ನಮ್ಮ ದೇಶದಲ್ಲಿರುವವರನ್ನ ಅಥವಾ ಇಲ್ಲಿ ಇರುವ ಪ್ರವಾಸಿಗರನ್ನ ಅಥವಾ ಇಲ್ಲಿ ನೆಲೆಸುವಂತಹ ಸಾಕಷ್ಟು ಜನರನ್ನ ಕಂಡು ಹಿಡಿಯೋದೇ ಕಷ್ಟವಾಗಿರುವಂಥ ಸಂದರ್ಭದಲ್ಲಿ ವಿದೇಶಿಗರನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ತುಂಬ ಜನರಿಂದ, ಅವರ ಕುಟುಂಬಸ್ಥರಿಂದ ಮಾಹಿತಿ ಕೂಡ ಬಂದಿರೋದಿಲ್ಲ. ಈಗ ಇವ್ರನ್ನ ಹೇಗೆ ಹುಡುಕಬೇಕು ಅನ್ನುವಂಥ ದೊಡ್ಡ ಚಾಲೆಂಜ್ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ವೈನಾಡಿನಿಂದಲೇ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ನೀಡ್ತಾರೆ. ಸಂದೇಶ್, 7ನೇ ದಿನ ಈಗಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಅದರಲ್ಲಿ ವಿದೇಶಿಗರನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆಯಂತೆ. ಸೊ ಇದಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗಿದೆ ಜಿಲ್ಲಾಡಳಿತ, ಏನೆಲ್ಲ ಮಾಡ್ತಾ ಇದೆ? ಸಭಾ, ಈಗಾಗಲೇ ಈ ಒಂದು ಭೂಕುಸಿತದ ಬಳಿಕ ಸಾಕಷ್ಟು ಕಡೆಗಳಲ್ಲಿ ಈಗ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಾರ್ಯಾಚರಣೆಯನ್ನ ಮಾಡಿ ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಷ್ಟು ಮೃತದೇಹಗಳು ಪತ್ತೆ ಆಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಎಷ್ಟು ಮೃತದೇಹಗಳು ಇಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆಯುವ ಸಲುವಾಗಿ ಅಲ್ಲಿನ ಗ್ರಾಮಸ್ಥರು ಹಾಗೆ ಪಂಚಾಯತ್ ಮುಖಾಂತರವಾಗಿ ಜಿಲ್ಲಾಡಳಿತ ಮಾಹಿತಿಯನ್ನ ಪಡೆದಿತ್ತು. ಅಂದ್ರೆ ಈ ಗ್ರಾಮಗಳಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮಗಳ ಪಂಚಾಯಿತಿ ಮುಖಾಂತರ ಮಾಹಿತಿಯನ್ನ ಪಡೆದು ಎಷ್ಟು ನಿವಾಸಿಗಳಿದ್ರು, ಎಷ್ಟು ಜನ ಕೊಚ್ಚಿ ಹೋಗಿದ್ರು, ಜೊತೆಗೆ ಆ ಮೃತದೇಹಗಳು ಮನೆಯಲ್ಲಿ ಇದೆಯೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಆದ್ರೆ ಈಗ ಅತಿ ದೊಡ್ಡ ಸಮಸ್ಯೆ ಆಗಿರೋದು ವಿದೇಶಿಗರ ಲೆಕ್ಕ. ಅಂದ್ರೆ ವಿದೇಶಿಗರು ಎಷ್ಟು ಜನ ಇದ್ರು ಅಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿ ಇಲ್ಲಿಯವರೆಗೂ ಕೂಡ ಲಭ್ಯವಾಗಿಲ್ಲ. ಯಾಕಂದ್ರೆ ಪ್ರವಾಸಕ್ಕೆ ಅಂತ ಸಾಕಷ್ಟು ಜನ ಬಂದಿದ್ರು, ಜೊತೆಗೆ ಹೋಮ್ ಸ್ಟೇಗಳು ಕೂಡ ಇದ್ವು ಅಲ್ಲಿ. ಆ ಹೋಮ್ ಸ್ಟೇಗಳಲ್ಲೂ ಕೂಡ ವಾಸವಾಗಿದ್ರು. ಜೊತೆಗೆ ಸೈಡ್ ವ್ಯೂ ಅಂತ ಹೇಳಿ ಸಾಕಷ್ಟು ಜನ ಟ್ರೆಕ್ಕಿಂಗ್ ಅನ್ನ ರಾತ್ರಿ ಹೊತ್ತಿನಲ್ಲಿ ಹೋಗಿ ಅಲ್ಲಿ ಇದ್ದಂತ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಹಾಗಾಗಿ ವಿದೇಶಿಗರ ಲೆಕ್ಕ ಜಿಲ್ಲಾಡಳಿತಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಸದ್ಯ ಏಜೆನ್ಸಿಗಳ ಮೊರೆ ಹೋಗಿದ್ದಾರೆ, ಟೂರಿಸ್ಟ್ ಏಜೆನ್ಸಿಗಳ ಮೊರೆ ಹೋಗಿದ್ದಾರೆ. ಇಲ್ಲಿಗೆ ಯಾರೆಲ್ಲ ಬಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗ ಸದ್ಯ ಏಜೆನ್ಸಿ ಮೊರೆ ಹೋಗಿರೋದ್ರಿಂದ ಏಜೆನ್ಸಿ ಅವರು ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಅಥವಾ ಅವ್ರು ಕೊಡುವಂತಹ ಡಾಟಾದ ಆಧಾರದ ಮೇಲೆ ಇಲ್ಲೂ ಕೂಡ ಹುಡುಕಾಟವನ್ನ ಮುಂದಿನ ದಿನಗಳಲ್ಲಿ ನಡೆಸಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಿಕ್ತಿರುವಂತಹ ಮೃತದೇಹಗಳು ಕೂಡ ಅನ್ಐಡೆಂಟಿಫೈಡ್, ಅಂದ್ರೆ ಕಂಪ್ಲೀಟ್ ಆಗಿ ಗುರುತು ಸಿಗದೇ ಇರೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕಂದ್ರೆ 30ರಿಂದ 40 ಅಡಿ ಮಣ್ಣಿನ ಒಳಗಡೆ ಅವು ಹೂತು ಹೋಗಿರೋದ್ರಿಂದ, ಜೊತೆಗೆ 6 ದಿನಗಳು ಕಳೆದೋಗಿರೋದ್ರಿಂದ ಯಾವುದೇ ರೀತಿಯ ಗುರುತು ಕೂಡ ಪತ್ತೆ ಹಚ್ಚೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸದ್ಯ ಮಾಹಿತಿಯನ್ನ ಪಡೆದುಕೊಂಡು ಲೆಕ್ಕವನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಸಿಗುವಂತ ಬಾಡಿಗಳನ್ನ ಓವರ್ ಆಲ್ ಲೆಕ್ಕ ಮಾಡ್ಕೊಳ್ಳೋದಕ್ಕಾಗಿ, ಜೊತೆಗೆ ಎಷ್ಟು ಜನ ಮಿಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮ್ಗೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಏಜೆನ್ಸಿಗಳ ಮೊರೆ ಹೋಗಿ ಅವರಿಂದ ಮಾಹಿತಿ ಪಡೆಯೋದಕ್ಕೆ ಮುಂದಾಗಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನೂರಾರು ಜನ ಇನ್ನೂ ಪತ್ತೆಯಾಗ್ತಾ ಇಲ್ಲ ವೈನಾಡಿನಲ್ಲಿ. ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ಲ, ಬದುಕಿದ್ದಾರೋ ಬದುಕಿಲ್ವೋ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಿಲ್ಲ. ಆದರೆ ಈಗ ಸಿಗ್ತಾ ಇರುವಂತಹ ಶವಗಳ ಗುರುತು ಪತ್ತೆ ಹಚ್ಚೋದು ಕೂಡ ಸವಾಲಿನ ಕೆಲಸ ಆಗಿದೆ. ಇದೆಲ್ಲದರ ಮಧ್ಯೆ ವಿದೇಶಿಗರು ಏನಾದರೂ ಇಲ್ಲಿ ಬಂದು ನಾಪತ್ತೆಯಾಗಿದ್ದಿದ್ರೆ ಅಥವಾ ಸಾವನ್ನಪ್ಪಿದ್ರೆ ಆ ಬಾಡಿಯನ್ನ ವಿದೇಶಕ್ಕೆ ಕಳಿಸುವಂಥ ದೊಡ್ಡ ಸವಾಲು ಕೂಡ ಇರುತ್ತೆ. ಅವರನ್ನ ಪತ್ತೆ ಹಚ್ಚುವಂಥ ಸವಾಲು ಕೂಡ ಇರುತ್ತೆ. ಆ ಪ್ರೆಷರ್ ಜಿಲ್ಲಾಧಿಕಾರಿಗಳ ಮೇಲಿರುತ್ತೆ, ಅಲ್ಲಿರುವಂತಹ ಅಧಿಕಾರಿಗಳ ಮೇಲಿರುತ್ತೆ. ಸೊ ಅದನ್ನ ತುಂಬಾನೇ ಜಾಗರೂಕರಾಗಿ ಅಧಿಕಾರಿಗಳು ಆ ಕಾರ್ಯಾಚರಣೆಯಲ್ಲಿ, ಶೋಧ ಕಾರ್ಯದಲ್ಲಿ ಈ ವಿದೇಶಿಗರನ್ನ ಹುಡುಕುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.